ಅಜಯ್ ಅಜಯ್ ಯಾಕಜ್ಜಿ ಯಾಕೆ ಹೀಗೆ ಬಿದ್ದೆ? ಯಾಕೋ ಗೊತ್ತಿಲ್ಲ ಕಣೋ, ತಲೆ ಸುತ್ತಂಗಾಯ್ತು. ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಅಂದ್ರೆ ನಮ್ಮ ಮಾತೆ ಕೇಳಲ್ಲ ಅಂತೀರಾ, ಅದಕ್ಕೆ ಹೀಗೆಲ್ಲ ಆಗೋದು. ಚಿತ್ರ, ನಿನಗೆ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ಮೊದ್ಲೇ ಅವ್ರು ಬಿದ್ದು ಒದ್ದಾಡ್ತಾ ಇದ್ದಾರೆ, ಈ ಸಮಯದಲ್ಲಿ 4 ಸಮಾಧಾನವಾಗಿ ಮಾತಾಡ್ತಾರೋ, ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೋ? ಯಾವಾಗ್ಲೂ ನನ್ನ ನಾಡ್ಕೊಳಕ್ಕೆ ಕಾಯ್ತಿರ್ತೀರಾ ಅಲ್ವಾ? ಅಯ್ಯೋ ದೇವ್ರೆ, ನನ್ನ ನನ್ಗೆ ನೀವಿಬ್ರು ಜಗಳ ಆಡ್ತಿದ್ದೀರಲ್ಲ. ಸೋಫಾ ಮೇಲೆ ಕೂರ್ಸೋ, ಮೆತ್ತಿಗೆ ಕಣೋ. ಅಮ್ಮ, ಅಯ್ಯೋ ಇರೇ, ಅಯ್ಯಯ್ಯೋ, ಅಯ್ಯೋ ತುಂಬಾ ನೋಡ್ತಾ ಇದೆ ಕಣೋ. ಶಾಸ್ತ್ರಿಗಳೇ, ಹೇಮಮ್ಮ, ಏನಾಯ್ತು? ಯಾಕೆ ಹೀಗೆ ಸುಸ್ತಾಗಿದ್ದೀರಾ? ಒಂದು ನಿಮಿಷ ತಗೊಳ್ಳಿ. ಸುಧಾರಿಸ್ಕೊ. ತಾಯಿ, ನಾನು ಹೇಳಿದ ಅಮೂಲ್ಯವಾದ ವಸ್ತು ನಿಮಗೆ ಸಿಗ್ತಾ? ಶಾಸ್ತ್ರಿಗಳೇ, ನೀವು ಹೇಳಿದ ಅಮೂಲ್ಯವಾದ ವಸ್ತು ಸಿಕ್ತು. ತಾಯಿ, ಈ ಅಮೂಲ್ಯವಾದ ವಸ್ತು ಏನು ಅಂತ ನಿಮಗೆ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಇದನ್ ತಂದ್ರೆ ನನ್ನ ಮಗ ಸಿಗ್ತಾನೆ ಅಂತ ನೀವು ಹೇಳಿದ್ರಲ್ಲ, ನನಗೊಂದು ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕು. ನಿಮಗೆ ಇದು ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಇಲ್ಲದೆ ಹೋದರೂ ನಾನು ನಿಮಗೆ ಇದೇನು ಅಂತ ಹೇಳ್ತೀನಿ. ಇದು ನಾಗಮಣಿ. ಈ ನಾಗಮಣಿ ಬೇಕು ಅಂತ ಅದನ್ನು ಹುಡ್ಕೊಂಡು ಹೋದವರು ಯಾರು ಉಳಿದಿಲ್ಲ. ಈ ನಾಗಮಣಿಗೋಸ್ಕರನೇ ಅಮೃತ ನಾಗಲೋಕದಿಂದ ಭೂಲೋಕಕ್ಕೆ ಬಂದು ನಿಮ್ಮ ಮಗ ಅರ್ಜುನ ಮದುವೆ ಆಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು. ಈ ನಾಗಮಣಿ ನಾಗಲೋಕದಿಂದ ಭೂಲೋಕಕ್ಕೆ ಬಂದಿರೋದ್ರ ಹಿಂದೆ ದೊಡ್ಡ ಕಥೆನೇ ಇದೆ. ಅದ್ಯಾವುದು ನನಗೆ ಬೇಕಾಗಿಲ್ಲ ಶಾಸ್ತ್ರಿಗಳೇ, ನನಗೆ ನನ್ನ ಮಗ ಬೇಕು. ಇದನ್ನು ನೀವೇ ಇಟ್ಕೊಳ್ಳಿ, ನನಗೆ ಬೇಡ. ನನ್ನ ಮಗ ಬೇಕು. ಪ್ರಪಂಚದ 100 ಜನ ತಮಗ್ ಬೇಕು ಅಂತ ಬಯಸಿದ್ರು ಸಿಗದೆ ಇರೋ ಈ ನಾಗಮಣಿ ನಿಮಗೆ ಅನಾಯಾಸವಾಗಿ ಸಿಕ್ಕಿದೆ. ಇದನ್ನ ಬೇಡ ಅಂತ ಹೇಳ್ತಾ ಇದ್ರಲ್ಲ ತಾಯಿ. ಒಬ್ಬ ತಾಯಿ ಪಾಲಿಗೆ ತನ್ನ ಮಕ್ಕಳೇ ಅಮೂಲ್ಯವಾದ ವಸ್ತುಗಳು ಶಾಸ್ತ್ರಿಗಳೇ. ನನಗ್ ಮತ್ತೆ ನನ್ನ ಮಗ ಸಿಕ್ಕಿದ್ರೆ ನನಗಷ್ಟೇ ಸಾಕು, ನಂಗಿನ್ನೇನೂ ಬೇಡ. ತಗೊಳ್ಳಿ ತಾಯಿ. ನಿಮ್ಮ ಮಗ ಶಾಸ್ತ್ರಿಗಳೇ, ಏನು ನನ್ನ ಮಗ ನಿಲ್ಸ್ಬಿಟ್ರಲ್ಲ? ಮಾತಾಡಿ ಮಾತಾಡಿ ಶಾಸ್ತ್ರಿಗಳೇ, ನನಗೆ ನನ್ನ ಮಗ ಸಿಗ್ತಾನೆ ಅಲ್ವಾ? ದಯವಿಟ್ಟು ಮಾತಾಡಿ ಶಾಸ್ತ್ರಿಗಳೇ, ನಿಮ್ಮ ಮೌನ ನನ್ನನ್ನು ಚುಚ್ತಾ ಇದೆ.
ಈ ಕಳ್ಳರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಾಗಮಣಿನ ಇವರೇ ಅಪಹರಿಸಿರೋದು. ಇದರಲ್ಲಿ ಯಾವುದೇ ಸಂಶಯ ಬೇಡ. ಬದುಕೋ ಆಸೆ ಇಲ್ವಾ ನಿನಗೆ? ಏನಿನ್ ಮಾತಿನ ಅರ್ಥ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ನಾಗಮಣಿನ ನನಗೆ ವಾಪಸ್ ಕೊಟ್ಬಿಡು. ನೀನು ಕೇಳಿದ ತಕ್ಷಣ ತಗೋ ಅಂತ ಕೊಡೋದಕ್ಕೆ ನನ್ನ ಹತ್ರ ನಾಗಮಣಿ ಇಲ್ಲ. ನೀನು ಬಾಯ್ ಬಿಡೋದೆ ಸುಳ್ಳು ಹೇಳೋದಕ್ಕೆ ಅಂತ ನನಗೆ ಗೊತ್ತು. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಾನ್ ಹೇಳ್ತಾ ಇರೋದೇ ಸತ್ಯ. ಇದನ್ನ ನಾನು ನಂಬೇಕಾ? ನೀನು ನಂಬುದ್ರು ನಂಬದೇ ಇದ್ರು ಬಾಬಾ ಹೇಳ್ತಾ ಇರೋದು ಸತ್ಯ. ನೀನು ಕಳ್ಳ, ನಿಮ್ಮಣ್ಣ ಮಳ್ಳ. ನಿಮ್ಮಿಬ್ಬರಿಗೂ ಈ ಬಾಬಾ ಸರಿಯಾಗಿದೆ ಜೋಡಿ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ. ನೋಡು ಭೈರವ, ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನನ್ನ ದ್ವೇಷ ಇರೋದು ಈ ವಿಷ್ಣು ರುದ್ರನ್ ಮೇಲೆ. ನಾಗಮಣಿಗೋಸ್ಕರ ಇವ್ರ ಮೇಲಿರೋ ದ್ವೇಷನ ಬೇಕಾದ್ರೂ ಮರ್ತು ಬಿಡ್ತೀನಿ. ದಯವಿಟ್ಟು ನನಗೆ ನಾಗಮಣಿನ ವಾಪಸ್ ಕೊಟ್ಬಿಡು. ನಿನಗೆ ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ನನ್ನ ಆರಾಧ್ಯ ದೈವ ಕಾಲ ಭೈರವನ ಮೇಲೆ ಆಣೆ, ನನ್ನ ಹತ್ರ ನಾಗಮಣಿ ಇಲ್ಲ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಮತ್ತೆ ಯಾರ ಹತ್ರ ಇದೆ? ನೀವು ನಾಗಮಣಿ ವಶಪಡಿಸ್ಕೊಳ್ಳೋದಕ್ಕೆ ತಾನೆ ಈ ಕಾಡಿಗೆ ಬಂದಿದ್ದು? ಹೌದು, ನಿಜ. ಆದ್ರೆ ನಾವಿಲ್ಲಿ ಬರೋ ಅಷ್ಟರಲ್ಲಿ ನಾಗಮಣಿಯಲ್ಲಿ ಇರ್ಲಿಲ್ಲ. ನಿನಗೆ ಅರ್ಗೋಸ್ಕೊಳಕ್ ಆಗ್ದಿರೋ ಒಂದು ಸತ್ಯನ ಹೇಳ್ತೀನಿ, ಕೇಳು ನಾಗಿಣಿ. ನಾಗಮಣಿಯ ಮಹತ್ವ ನಮಗ್ ಮಾತ್ರ ಅಲ್ಲ, ನಮ್ಮನ್ನ ಬಿಟ್ಟು ಇನ್ನೊಬ್ರಿಗೆ ಗೊತ್ತಾಗಿದೆ. ಅದು ಒಂದು ಹೆಂಗಸಿಗೆ. ಓ ಹೆಂಗಸೆ ನಾಗಮಣಿನ ಕದ್ಕೊಂಡು ಹೋಗಿರೋದು. ಹೆಂಗಸು ನಾಗಮಣಿನ ಕತ್ಕೊಂಡು ಹೋದ್ಲು ಅಂದ್ರೆ ಆ ಹೆಂಗಸು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ತಾನೆ? ನನ್ನ ದಿವ್ಯ ದೃಷ್ಟಿಗೆ ಆ ಹೆಂಗಸಿನ ಸಂಪೂರ್ಣ ರೂಪ ಕಾಣಿಸ್ತಾ ಇಲ್ಲ. ಒಂದು ಹೆಂಗಸಿನ ಕೈ ಬಂದು ನಾಗಮಣಿನ ಎತ್ಕೊಂಡು ಹೋಗಿದ್ ಮಾತ್ರ ಕಾಣಿಸ್ತು. ನನ್ನಂತ ಮಹಾ ಮಾಂತ್ರಿಕನಿಗೆ ಮೋಸ ಮಾಡಿ ನಾಗಮಣಿನ ಆ ಹೆಂಗಸು ಹೊತ್ಕೊಂಡು ಹೋಗಿದ್ದಾಳೆ ಅಂದ್ರೆ ಸಾಮಾನ್ಯ ಹೆಣ್ಣಲ್ಲ. ಯಾರು ಯಾರು ಆ ಹೆಂಗಸು? ನಾಗಮಣಿ ಯಾರ ಹತ್ರ ಇದೆ ಅನ್ನೋದು ಗೊತ್ತಿರೋದು ಆ ಶಾಸ್ತ್ರಿಗೆ ಮಾತ್ರ. ಅವನು ಅಮೃತಾಗೆ ಹೇಳ್ತಾನೆ. ಹಾಗೆ ಹೇಳಿದ್ರೆ ನಾಗಮಣಿ ಮೊದಲು ಅವಳ ವಶಕ್ಕೆ ಹೋಗೋದು. ಅವಳ ವಶಕ್ಕೆ ಹೋದ್ಮೇಲೆ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳಿಂದ ನಾಗಮಣಿನ ನನ್ನ ವಶಕ್ಕೆ ಪಡ್ಕೋಬೇಕು. ಇದನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಯಾರು ನನ್ನನ್ನ ಹಿಂಬಾಲಿಸ್ತಿರೋ ಹಾಗಿದೆಯಲ್ಲ?
ಮಾತಾಡಿ ಶಾಸ್ತ್ರಿಗಳೇ. ನನ್ನ ಮಗ ನನಗೆ ಸಿಗ್ತಾನೆ ಅಲ್ವಾ? ಸಿಗ್ತಾನೆ ತಾಯಿ, ಸಿಗದೆ ಎಲ್ಲಿ ಹೋಗ್ತಾನೆ? ನಿಮ್ಮ ಮಗ ನಿಮಗೆ ಸಿಗಬೇಕು ಅಂದರೆ ನಿಮಗೆ ಈ ನಾಗಮಣಿಯ ಸಹಾಯ ಬೇಕು. ಹೇಗೆ ಶಾಸ್ತ್ರಿಗಳೇ? ಈ ನಾಗಮಣಿ ನಾಗಲೋಕದ ಅಮೂಲ್ಯವಾದ ಆಸ್ತಿ. ಈ ನಾಗಮಣಿಯನ್ನು ಪಡ್ಕೊಳ್ಳೋದಕ್ಕೆ ಅಮೃತ ಏನನ್ನು ಕಳ್ಕೊಳ್ಳೋಕ್ಕಾದರೂ ತಯಾರಿದ್ದಾಳೆ. ಹಾಗೆ ಈ ನಾಗಮಣಿಗೋಸ್ಕರ ಅಮೃತ ಅರ್ಜುನನ ಬಿಟ್ಟು ನಾಗಲೋಕಕ್ಕೆ ಹೋಗೋಕ್ಕೂ ಸಿದ್ಧವಾಗಿದ್ದಾಳೆ. ಹಾಗೇನಾದ್ರು ಆದರೆ ನಿಮ್ಮ ಮಗ ನಿಮಗೆ ಸಿಗ್ತಾನೆ. ಅಷ್ಟಾದರೆ ಸಾಕು ಶಾಸ್ತ್ರಿಗಳೇ. ಹಾಗಾಗಿ ಈ ನಾಗಮಣಿಯನ್ನು ನೀವೇ ಇಟ್ಕೊಳ್ಳಿ. ನಾಗಮಣಿ ನನ್ನ ಹತ್ರನೇ ಇದೆ ಅನ್ನೋದು ಅಮೃತಂಗೆ ಹೇಗೆ ಗೊತ್ತಾಗತ್ತೆ? ನಾಗಮಣಿಯ ವೈಶಿಷ್ಟ್ಯನೇ ಅದು. ತಾನೆಲ್ಲೇ ಇದ್ದರೂ ನಾಗಗಳಿಗೆ ತನ್ನ ಇರುವಿಕೆಯನ್ನು ಸೂಕ್ಷ್ಮವಾಗಿ ತೋರಿಸ್ತಾನೇ ಇರುತ್ತೆ. ಹಾಗೆ ಗೊತ್ತಾಗಿ ಅವಳು ನನ್ನ ಹತ್ರ ಬಂದು ನಾಗಮಣಿನ ನನ್ನ ವಶಕ್ಕೆ ಕೊಡು ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಶಾಸ್ತ್ರಿಗಳೇ? ಈ ನಾಗಮಣಿಯನ್ನು ಜೋಪಾನವಾಗಿ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿಡಿ. ಅಮೃತ ಈ ನಾಗಮಣಿಯನ್ನು ಹುಡ್ಕೊಂಡು ಬಂದಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಂಗೆ ಯಾಕೋ ಭಯ ಆಗ್ತಾ ಇದೆ ಶಾಸ್ತ್ರಿಗಳೇ. ನೀವೀಗ ಕ್ಷಣಕಾಲ ಭಯಪಟ್ಟರು ನಿಮ್ಮ ಮಗನ ನೀವು ಶಾಶ್ವತ ಕಳ್ಕೋಬೇಕಾಗತ್ತೆ. ಇಲ್ಲ ಶಾಸ್ತ್ರಿಗಳೇ, ನೀವು ಹೇಳ್ದಾಗೆ ಕೇಳ್ತೀನಿ. ಮುಂದೆ ಏನಾಗಬೇಕು ಅಂತ ಆ ಶಂಕರ್ ನಿಶ್ಚಯ ಇದೆಯೋ ಹಾಗೆ ಆಗತ್ತೆ. ನೀವು ಹೋಗಿ ಬನ್ನಿ. ಅರೆ, ಅತ್ತೆ ಇಲ್ಲಿಗೆ ಇಷ್ಟೊತ್ತಿನಲ್ಲಿ ಯಾಕೆ ಬಂದರು ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ. ಎಲ್ಲ ನಿಗೂಢವಾಗಿ ಅಯೋಮಯವಾಗಿದೆ. ಅದೇನು ಅಂತ ತಿಳ್ಕೋಬೇಕು ಅಂದರೆ ಅತ್ತೆ ಹತ್ರ ನಾನು ಮಾತಾಡಲೇಬೇಕು. ಅತ್ತೆ, ಅತ್ತೆಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಂತ ಅನ್ಸತ್ತೆ. ಆ ಊರ್ಮಿಳ ಮಾಡಿದ ಕೆಲಸಕ್ಕೆ ನಾನು ಬೆಲೆ ತರಬೇಕಾಗಿದೆ. ಆ ಮಾಯಾ ಮೋಹಿನಿನ ನಾನು ಮೆಟ್ಟಿ ಅವಳಿಗೆ ಚಟ್ಟ ಕಟ್ಟಿದ್ರೆ ನನಗೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಮೊದಲು ಅತ್ತೆಗೆ ನನ್ನ ಮೇಲಿರೋ ತಪ್ಪು ಗ್ರಹಿಕೆನ ಹೋಗಲಾಡಿಸ್ಬೇಕು. ಆಗಲೇ ಅವರಿಗೆ ನನ್ನ ಮೇಲೆ ನಂಬಿಕೆ ಬರೋದು. ಅದಕ್ಕೂ ಮೊದಲು ನಾಗಮಣಿನ ಯಾರು ತಗೊಂಡು ಹೋದ್ರು ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಅತ್ತೆ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ರು ಅನ್ನೋದನ್ನು ಕೇಳಿದ್ರೆ ಶಾಸ್ತ್ರಿಗಳು ಹೇಳೇ ಹೇಳ್ತಾರೆ. ಇವಾಗ ಹೇಗಿದೆ ಅಜ್ಜಿ ನೋವು? ನೋವು ಹಾಗೇ ಇದೆ ಕಣೋ, ಕಮ್ಮಿನೇ ಆಗಿಲ್ಲ. ಎಲ್ಲಿ ಹೋಗಿದ್ಯಮ್ಮ ಇಷ್ಟೊತ್ತಿನಲ್ಲಿ? ಇನ್ನೆಲ್ಲಿಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತೇನಾದರೂ ವಿಶೇಷ ಇತ್ತಾ? ಅಲ್ಲ, ದೇವ್ರ ದರ್ಶನ ಮಾಡೋಕ್ಕೆ ಏನಾದರೂ ವಿಶೇಷವಾದ ದಿನ ಅಂತಿರ್ಬೇಕಾ? ಹಾಗೇನಿಲ್ವಲ್ಲ. ಅತ್ತೆಮ್ಮ, ಏನಾಯ್ತು? ಯಾಕೆ ಹೀಗೆ ಮಲಗಿದ್ದೀರಾ? ಅಯ್ಯೋ, ಇವತ್ತು ಅದು ಯಾರ ಮುಖ ನೋಡಿದ್ನೋ ಏನೋ ಕಣೆ ಹೇಮ. ಮೆಟ್ಲಿಳಿದು ಬರ್ತಿದ್ನಾ, ಯಾಕೋ ತಲೆ ಸುತ್ತಂಗಾಯ್ತು. ಬಿದ್ಬಿಟ್ಟೆ ಕಣೆ. ಮಂಡಿಗೆ ಏಟಾಗ್ಬಿಟ್ಟಿದ್ದೆ, ಕಾಲೇ ಎತ್ತಕ್ಕಾಗ್ತಿಲ್ಲ. ಮನೇಲಿ ನೀವಿಬ್ರು ಇದ್ರೂ ಸಹ ಅತ್ತೆಮ್ಮ ಹೀಗೆ ಬಿದ್ದಿದ್ದಾರೆ ಅಂದ್ರೆ ನಿಮ್ಗೆ ನೋಡ್ಕೊಳಕ್ಕಾಗಲ್ವೇನ್ರೋ? ಏನಮ್ಮ ನೀನು? ಯಾವತ್ತು ಬೀಳ್ದಿರೋ ಅಜ್ಜಿ ಇವತ್ತು ಬೀಳ್ತಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ಅಲ್ಲಿ ಬಿದ್ದಿದ್ರು, ನಾವೇ ಅಲ್ಲಿ ಕರ್ಕೊಂಬಂದು ಮಲಗಿಸಿದ್ದೀವಿ. ಅತ್ತೆಮ್ಮ ಹೇಗಿದೆ ನೋವು? ಅಯ್ಯೋ, ಯಾಕೆ ಹೇಳ್ತೀಯಮ್ಮ? ಈ ನೋವಲ್ಲಿ ನನ್ನ ಪ್ರಾಣನೇ ಹೋಗುತ್ತೇನೋ ಅನಿಸ್ತಾ ಇದೆ. ಕಾಲು ಅಳ್ಳಾಡ್ಸೋಕ್ಕೆ ಆಗ್ತಿಲ್ಲ ಕಣೆ.
ನಮ್ಮ ಅತ್ತೆಮ್ಮ ಕಾಲಿನ ನೋವೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗ್ಲಿ. ಕಡಿಮೆ ಮಾಡು. ಇದೇನೇ ಆಶ್ಚರ್ಯ, ನನ್ನ ಮಂಡೆ ನೋವೇ ಇಲ್ಲ. ಇದಕ್ಕೆ ಮುಂಚೆ ಕಾಲು ಎಷ್ಟು ನೋವ್ತಾ ಇತ್ತು ಗೊತ್ತಾ? ಅಳ್ಳಾಡ್ಸಕ್ಕೆ ಆಗ್ತಿರ್ಲಿಲ್ಲ ಕಾಲು. ನೋವೆಲ್ಲ ಮಾಯ ಆಗೋಯ್ತು ಕಣೆ. ಇದೇನೇ ಇದು ಪವಾಡ? ಅತ್ತೆಮ್ಮ ನೀವು ಮಾತಾಡ್ತಾ ಇರಿ, ನಾನು ಈಗ ಬಂದೆ. ಅಜ್ಜಿ, ಏನಜ್ಜಿ ಇದು ಮಿರಾಕಲ್ಲು? ಏನು ಆಗಂದ್ರೆ ಪವಾಡ ಅಂತ. ಇದ್ದಕ್ಕಿದ್ದಾಗೆ ನಿನ್ ಕಾಲು ನೋವು ಹೇಗೆ ಮಾಯ ಆಯ್ತು? ಎಲ್ಲ ದೇವತೆ. ನನ್ನ ಕಾಲು ಸರಿ ಹೋಯ್ತು ನೋಡ, ಹೆಂಗ ಆಡಿಸ್ತೀನಿ. ಎಷ್ಟು ನೋವ್ತಾ ಇತ್ತು ಗೊತ್ತಾ? ನಾನು ಯಾಕೆ ಹೀಗೆ ಮಲಗಿದ್ದೀನಿ? ಅಮೃತವ್ರೆ ಅಮೃತವ್ರೆ ಇವ್ರು ಇಷ್ಟೊತ್ತಲ್ಲ ನನ್ನ ಬಿಟ್ಟು ಎಲ್ಲಕ್ಕೆ ಹೋದ್ರು? ನನ್ನೊಳಗೇನೋ ಬದಲಾವಣೆ ಆದ ಹಾಗಿದೆಯಲ್ಲ. ನನ್ನೊಳಗೇನೋ ಒಂದು ವಿಶೇಷವಾದ ಶಕ್ತಿ ಇತ್ತು, ಅದೀಗಿಲ್ಲ ಅನ್ನಿಸ್ತಾ ಇದೆಯಲ್ಲ. ನನ್ನೊಳಗೇನೋ ವ್ಯತ್ಯಾಸ ಆಗಿದೆ. ಆದರೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಅಮೃತ ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ ಅಂತ ಅನ್ನಿಸ್ತಾ ಇದೆಯಲ್ಲ.